ಹಾಯ್ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಸಹನಾ ಉಮೇಶ್ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ ಏನಪ್ಪ ಅಂದರೆ ಕರ್ಮೀನ್ ಸಾರು ಮಾಡ್ತಾ ಇದ್ದೀವಿ. ನಮ್ಮ ಕಡೆ ಹೇಗೆ ಮಾಡ್ತೀವಿ ಅನ್ನೋದನ್ನ ಈ ವಿಡಿಯೋ ಮೂಲಕ ತೋರಿಸ್ಕೊಡ್ತೀವಿ. ಇವರೇ ನಮ್ಮತ್ತೆ. ಈಗ ಕರ್ಮೀನ್ ಸಾರು ಮಾಡೋದು ಇವರೇ. ಅವ್ರ ಸ್ಟೈಲಲ್ಲಿ ಮಾಡ್ತಾರೆ. ಹೇಗೆ ಮಾಡ್ತಾರೆ ಅನ್ನೋದನ್ನ ಈ ವಿಡಿಯೋ ಮೂಲಕ ನೋಡಿ ಇವ್ರ ಇಂಟ್ರೊಡಕ್ಷನ್ ಕೊಡ್ತೀನಿ. ಇವರು ನಮ್ಮ ಅತ್ತೆ ಆಗಬೇಕು, ಅಂದರೆ ನಮ್ಮ ಅಮ್ಮವರ ಅಣ್ಣನ ಹೆಂಡತಿ ಅಷ್ಟೇ. ಅವರೇ ಅಡುಗೆ ಮಾಡ್ತಾರೆ, ತೋರಿಸ್ಕೊಡ್ತೀನಿ. ಅವರು ವಿಡಿಯೋದಲ್ಲಿ ತುಂಬ ಶೈ ಆಗ್ತಿದ್ದಾರೆ. ಆ ಕಾರಣಕ್ಕೋಸ್ಕರ ಅವ್ರನ್ನ ಅಷ್ಟಾಗಿ ತೋರಿಸಲ್ಲ. ಹಾಯ್ ಮಾಡತ್ತೆ. ಹಾಯ್. ತುಂಬ ಶೈ ಆಗ್ತಾರೆ. ಕರ್ಮೀನ್ ಸಾಂಬಾರಿಗೆ ಏನೇನು ಹದ ಮಾಡ್ಕೋಬೇಕು ಅಂದರೆ ಕರ್ಮೀನ ಹುರಿದಿಟ್ಕೊಂಡಿದ್ದೀವಿ, ಅವರೆಕಾಳನ್ನು ಹುರಿದಿಟ್ಟು ನೀರಿಗೆ ನೆನೆಸಿದ್ದೀವಿ, ಹಾಗೆ ಟೊಮೊಟೊ ಹಚ್ಕೊಂಡಿದ್ದೀವಿ, ಈರುಳ್ಳಿ ಒಗ್ಗರಣೆ ಮಾಡ್ಕೊಂಡಿದ್ದೀವಿ, ಹಾಗೆ ಬದನೆಕಾಯಿ ಆಲೂಗಡ್ಡೆನ ಹಚ್ಚಿಟ್ಕೊಂಡಿದ್ದೀವಿ. ಒಗ್ಗರಣೆ ಮಾಡಿಕೊಂಡು ಮಾಮೂಲಿ ನಾವು ಏನೇನು ತರಕಾರಿ ಸಾಂಬಾರಿಗೆ ಒಗ್ಗರಣೆ ಮಾಡ್ತೀವಲ್ವ, ಆ ಥರ ಎಲ್ಲನೂ ಒಗ್ಗರಣೆ ಮಾಡಿಕೊಂಡು ಹುಣಸೆ ಹುಳಿನೂ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಎಣ್ಣೆ, ಈರುಳ್ಳಿ, ಟೊಮೊಟೊ ಎಲ್ಲ ಬೆಂದ ಮೇಲೆ ಫ್ರೈ ಆದಮೇಲೆ ಆಲೂಗೆಡ್ಡೆ ಬದನೆಕಾಯಿ ಹಾಕ್ಕೊಂಡು ಫ್ರೈನ ಮಾಡ್ಕೊತಾ ಇದ್ದೀವಿ. ತರಕಾರಿ ಎಲ್ಲ ಫ್ರೈ ಆಗೋವರೆಗೂ ವೆಯ್ಟ್ ಮಾಡಿ. ಫ್ರೈ ಆದಮೇಲೆ 2 ಚೊಂಬು ನೀರು ಹಾಕ್ಕೊಳ್ಳಿ. ಹಾಗೆ ನಿಮ್ಮ ಮನೇಲಿ ಇರೋ ಥರ ಮನೆ ಸಾಂಬಾರು ಪುಡಿನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ನಾನು ವೀಡಿಯೋ ಮಾಡ್ತಾಯಿದ್ದೀನಿ ಅನ್ನೋದೇ ಮರ್ತೋಗ್ಬಿಟ್ಟವ್ರು ನಮ್ಮ ಅತ್ತೆ. ಅವ್ರು ಅವ್ರು ಮಾಡ್ಕೊಂಡಿದ್ದಾರೆ. ಹೇಳ್ತಾ ಇದ್ದೀನಿ ನೀನು ಮಾಡುವಾಗ ಕರಿಯತ್ತೆ ಅಂತ. ಹಾಗೆ ಹುಡಿ ಹಾಕಿದ ತಕ್ಷಣ ಅವರೆಕಾಳನ್ನು ಹಾಕ್ಕೊತೀವಿ, ಯಾಕಂದರೆ ಒಣ ಅವರೆಕಾಳಲ್ವ, ಬೇಯಲಿ ಅಂತ ಫಸ್ಟ್ಗೆ ಹಾಕ್ಕೊತೀವಿ. ಇದು ಬಂದು ವೆಡ್ನೆಸ್ಡೇ ವ್ಲಾಗು. ದೀಪಾವಳಿ ನೆಕ್ಸ್ಟ್ ಡೇ ಇತ್ತು. ಆ ಕಾರಣಕ್ಕೋಸ್ಕರ ನನಗೆ ಕಾರ್ತಿಕ ಮಾಡ್ತೀವಿ, ದೀಪ ಹಚ್ಚಬೇಕು ಅಂತ. ನಾವು ನಾನ್ ವೆಜ್ ತಿನ್ನಲ್ಲ 1 ಮಂತ್ವರೆಗೂ. ಆ ಕಾರಣಕ್ಕೋಸ್ಕರ ನನಗೆ ಕರ್ಮೀನ್ ಸಾಂಬಾರು ತುಂಬ ಇಷ್ಟ ಅಂತ ಅದು ಮಾಡಿಸ್ಕೊತಾ ಇದ್ದೀನಿ. ಸಂಜೆ ಆಗಿತ್ತು. ಆ ಗ್ಯಾಪಲ್ಲೇ ಕಾಫಿನ ಮಾಡ್ಕೊಳ್ಳೋಣ ಅಂತ ಕಾಫಿಗೆ ರೆಡಿ ಮಾಡ್ಕೊತಾ ಇದ್ದೆ. ಹಾಲು ಕಾಯಕ್ಕಿಟ್ಟಿದ್ದೆ, ಹಾಗೆ ಡಿಕಾಷನ್ ಹಾಕ್ತಾ ಕಾಫಿನ ರೆಡಿ ಮಾಡ್ತಿದ್ದೆ. ಹಾಲು ಕುದಿದ್ಮೇಲೆ ಕಾಫಿ ಡಿಕಾಕ್ಷನ್ನ ಹಾಕ್ತಾಯಿದ್ದೀನಿ. ಲೈಟಾಗೆ ತೊಗೊತೀನಿ ಡಿಕಾಕ್ಷನ್ನು. ಅದೇ ಟೇಸ್ಟ್ ಚೆನ್ನಾಗಿರುತ್ತೆ. ಆ್ಯಂಡ್ ಸಕ್ಕರೆ ಹಾಕಿ ಎಂಡ್ ಮಾಡಿ ಗ್ಲಾಸ್ಗಳಿಗೆ ಬಿಟ್ಟು ಕೊಡ್ತೀನಿ. ನಾವು ಹೀಗೆ ಮಾಡೋದು ಕಾಫಿ. ನನಗೆ ಕಾಫಿ ಪೌಡರ್ದು ಕಾಫಿ ಇಷ್ಟ. ಡಿಕಾಕ್ಷನ್ದೇನು ಅಷ್ಟು ಇಷ್ಟ ಇಲ್ಲ. ಹುಡಿ ಬೆಂದ ಮೇಲೆ ಕಾಯಿನ ಹಾಕ್ಕೊತಾ ಇದ್ದೀವಿ. ಕಾಯಿನ ಲಾಸ್ಟಿಗೆ ಹಾಕ್ಕೊತಾ ಇದ್ದೀವಿ. ಆ್ಯಂಡ್ ಕರ್ಮೀನು ಅಷ್ಟೇ ನಾವು ಲಾಸ್ಟಿಗೆ ಹಾಕ್ಕೊಳ್ಳೋಣ ಅಂತ ಇಟ್ಟಿದ್ದೀವಿ. ಹಾಗೆ ಸಾಂಬಾರು ಮಾಡ್ತಾ ಮುದ್ದೆನೂ ತಿರ್ಕೊಂಬಿಡೋಣ ಅಂತ ಅತ್ತೆ ಮುದ್ದೆಗೆ ನೀರಿಟ್ಟಿದ್ದಾರೆ. ಆ್ಯಂಡ್ ರೈಸ್ ಕೂಡ ಮಾಡ್ಕೊಂಡಿದ್ರು ಫಸ್ಟೇ. ಸಾಂಬಾರು ಮತ್ತು ಮುದ್ದೆ ಲಾಸ್ಟಿಗೆ ಮಾಡ್ಕೊಳ್ಳೋಣ ಅಂತ ಇಟ್ಟಿದ್ವಿ. ಸಾಂಬಾರನ್ನ ಚೆನ್ನಾಗಿ ಬೇಯಿಸ್ಕೊಳ್ಳೋಣ, ಕುದೀತಾ ಇರಲಿ ಸಾಂಬಾರು. ಮುದ್ದೆಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಅತ್ತೆ ಮುದ್ದೆಗೆ ರೆಡಿ ಮಾಡ್ಕೊತಾ ಇದ್ರು. ಆ್ಯಂಡ್ ಸಾಂಬಾರಿಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ನೀವು ಹಾಕ್ಕೊಳ್ಳಿ. ನಾವು ಹಾಕ್ಕೊಂಡಿದ್ದೀವಿ. ನೀರನ್ನ ಕಾಯಕ್ಕಿಟ್ಟಿದ್ರು, ಹಾಗೆ ಹಸಿಟ್ಟನ್ನ ಸ್ವಲ್ಪ ಉದುರಿಸ್ಕೊಂಡು ಮುದ್ದೆನ ಮಾಡ್ಕೊತಾ ಇದ್ರು ಅವರು. ಇನ್ನೇನು ಸಾಂಬಾರು ಬೆಂದಾಯಿತು, ಇನ್ನೇನು ಕೆಳಕ್ಕೆ ಇಳಿಸ್ಕೊಳ್ಳೋಣ ಅಂತ ಅನ್ನೋ ಟೈಮಲ್ಲಿ ಕರ್ಮೀನ ನೆನೆಸಿದ್ರಲ್ವ ನೀರಲ್ಲಿ, ನೀರನ್ನ ತೆಗೆದುಬಿಟ್ಟು ಸಾಂಬಾರಿಗೆ ಕರ್ಮೀನ ಹಾಕ್ಕೊಂಡು ಒಂದು ಸ್ವಲ್ಪ ಕುದಿಸ್ಕೊಂಡ್ರು. ಆ್ಯಂಡ್ ಇದನ್ನು ಕರ್ಮೀನ್ ಇಲ್ಲದೇ ಸಾಂಬಾರನ್ನ ಎತ್ಕೊಂಡಿದ್ದೀವಿ. ನಮ್ಮ ಯಜಮಾನರು ಕರ್ಮೀನ್ ಸಾಂಬಾರು ತಿನ್ನಲ್ಲ. ಫೈನಲಿ ಕರ್ಮೀನ್ ಸಾಂಬಾರು ಮುದ್ದೆ ಫುಲ್ ರೆಡಿಯಾಗಿದೆ. ಇನ್ನೇನು ಬ್ಯಾಟಿಂಗ್ ಮಾಡೋದೇ. ಕರ್ಮೀನ್ ಸಾಂಬಾರು ರೆಡಿ ಆಗಿದೆ. ಟೇಸ್ಟ್ ಮಾಡೋಣ ಬನ್ನಿ. ವಾವ್, ಸಕ್ಕತ್ತಾಗಿದೆ ಕರ್ಮೀನ್ ತಿಂತೀವಿ. ನನ್ನ ಫೇವ್ರೆಟ್, ಸಕ್ಕತ್ತಾಗಿದೆ, ತುಂಬ ಚೆನ್ನಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇನ್ನೂ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ರೆಸಿಪಿ ಹೇಗಿತ್ತು ಅಂತ ನೀವು ಮಾಡಿಕೊಂಡು ನೀವು ತಿನ್ನಿ, ಹೇಗಿತ್ತು ಅನ್ನೋದನ್ನ ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ನಾನು ಟೇಸ್ಟ್ ಮಾಡಿದ್ದೀನಿ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಏನು ಹೇಳಬೇಕು ಅಂತ ಗೊತ್ತಾಗ್ತಾಯಿಲ್ಲ. ನನಗೆ ತುಂಬ ಇಷ್ಟ ಕರ್ಮೀನ್ ಸಾಂಬಾರು ಅಂದರೆ. ನೀವು ಮಾಡಿ, ನೀವು ತಿನ್ನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ತುಂಬ ಚೆನ್ನಾಗಿ ಮಾಡಿದ್ದಾರೆ ನಮ್ಮ ಅತ್ತೆ. ಟೇಸ್ಟ್ ತುಂಬ ಚೆನ್ನಾಗಿದೆ.